ಸ್ಥಿತಿ ಅಂತ ಒಪ್ಕೊಳಕ್ಕಾಗತ್ತೇನ್ರಿ ಅಂತವ್ರನ್ನೆಲ್ಲ ನಮ್ಮ ಜನನಾಯಕರು ಅಂತ ಹೇಳೋದಕ್ಕೆ ಇಸ್ಪೀಟ್ ಆಡಿಸ್ಕೊಂಡು ಜೂಜಾಡಿಸ್ಕೊಂಡು ಇವರೆಲ್ಲ ನಮ್ಮ ಜನಪ್ರತಿನಿಧಿಗಳಾಗ್ಬಿಟ್ರೆ ಮಾನಸ್ಥರು ಮರ್ಯಾದಸ್ಥರು ಎಲ್ಲಪ್ಪ ಹೋಗ್ಬೇಕು. ಇದನ್ನ ನಾವು ಬಹಳ ಗಂಭೀರವಾಗಿ ನಾವು ತಗೋಬೇಕಾಗಿದೆ ಇವತ್ತಿನ ದಿನದಲ್ಲಿ. ಇವರೆಲ್ಲರೂ ಒಬ್ಬೊಬ್ರು ನೋಡಿದ್ರೆ ನನಗೆ ಹೆಂಗ ಅನ್ನಿಸ್ತಿದೆ ಅಂತಂದ್ರೆ, ಈ ಚೆಲುವರಾಯ ಸ್ವಾಮಿನ ನಿಮ್ಮ ಕ್ಷೇತ್ರದ ಶಾಸಕನ ಆತನ ಹೆಸರು ಹೇಳಕ್ಕೂ ನನಗೆ ಇಷ್ಟ ಇಲ್ಲ. ಇವರೆಲ್ಲರೂ ನೋಡ್ತಿದ್ರೆ ನನಗೆ ಅನ್ಸೋದು, ನೀವು ಇತ್ತೀಚೆಗೆ ನಮ್ಮ ದರ್ಶನ್ದು ಕಾಟೇರ ಪಿಕ್ಚರ್ ನೋಡಿದಿರಲ್ಲ, ಆ ಕಾಟೇರ ಪಿಕ್ಚರ್ ವಿಲನ್ಗಳಿದ್ದಂಗವೆ. ಈ ವಿಲನ್ಗಳನ್ನ ತಗೊಬಂದ್ಬಿಟ್ಟು ನೀನು ಆಟ ಆಡ್ಸೋದು ನೋಡ್ತಾ ಇದ್ದೀರಿ. ಈ ವಿಲನ್ಗಳನ್ನ ಕಟ್ಕೊಂಡು ಈ ಜಿಲ್ಲೆನ ನೀವು ಯಾರನ್ನ ಅಭ್ಯರ್ಥಿಯಾಗಿ ಕರ್ಕೊಂಡ್ ಬಂದಿದ್ದೀರಪ್ಪ? ಈಗ ಯಾಕೆ ಕರ್ಕೊಂಡ್ ಬಂದಿದ್ದೀರಿ? ಒಂದೂವರೆ ತಿಂಗಳಿಂದ ಸ್ಟಾರ್ ಚಂದ್ರು ಅನ್ನೋ ಹೆಸರು ಇರೋ ಒಬ್ಬರಿಗೂ ಗೊತ್ತಿರಲಿಲ್ಲ ಈ ಜಿಲ್ಲೆಯಲ್ಲಿ, ಒಬ್ಬರಿಗೂ ಗೊತ್ತಿರಲಿಲ್ಲ. ನೀವು ಕರ್ಕೊಂಡ್ ಬಂದಿದ್ದ ಯಾಕೆ? ಸ್ಟಾರ್ ಚಂದ್ರ 1,500-2,000 ಕೋಟಿ ದುಡ್ಡದೆ, ಅವ್ರ ಕೈಲೂ ಖರ್ಚು ಮಾಡಿಸ್ಬೋದು, ನಾವು ಒಂದಷ್ಟು ಕಿತ್ಕೋಬಹುದು ಅಂತ. ಇವ್ರು ಕಿತ್ಕೊಳ್ಳೋ ಕಾರಣಕ್ಕೆ ದುಡ್ಡಿಲ್ಲದೆ ಹೋದ್ರೆ ಎಲೆಕ್ಷನ್ ಮಾಡೋಕ್ಕಾಗಿಲ್ಲ, ಮಂಡ್ಯದಲ್ಲಿ ನಾವೆಲ್ಲ ಮತದಾರರನ್ನು ಖರೀದಿ ಮಾಡ್ಬೋದು, ಅದಕ್ಕೆ ಅಂತ ಕರ್ಕೊಂಡ್ ಬಂದವ್ರೆ ಅಂದ್ರೆ ನನ್ನ ಜಿಲ್ಲೆ ಜನ ಇಲ್ಲಿರೋ ಎಲ್ಲರೂ ಬಡವರು ಶ್ರೀಮಂತರು ಅನ್ನೋದೇ ಎಲ್ಲರೂ ವರ್ಷಕ್ಕೊಂದು ಪರ ಮಾಡ್ತೀರಿ, ವರ್ಷಕ್ಕೊಂದು ಊರಬ್ಬ ಮಾಡ್ತೀರಿ. ಕನಿಷ್ಠ 250-500 ಜನಕ್ಕೆ ಒಂದು ಊಟಕ್ಕೆ ಹಾಕ್ತೀರಿ, ಮಾಡೂಟ ಹಾಕ್ತೀರಿ. ಕನಿಷ್ಠ 20,000-25,000 ರೂಪಾಯಿ ಆ ಊಟಕ್ಕೆ ಹಾಕಕ್ಕೆ ಖರ್ಚು ಮಾಡ್ತೀರಿ. ಈ ಬಡ್ಡಿ ಮಕ್ಕಳು ಕೊಡೋ 2,000 ರೂಪಾಯಿಗೆ ಓಟ್ ಮಾರ್ಕತ್ತೀವ ನಾವು. ಬಡ್ಡಿ ಮಕ್ಕಳು ಕೂಡ 2,000 ರೂಪಾಯಿ ಓಟ್ ಮಾಡ್ಕೊತೀವಿ. ಈ ಜಿಲ್ಲೆಯವರು, ನನ್ನ ಜಿಲ್ಲೆಯವರು ದುಡ್ಡಿಗೆ ಬದುಕವ್ರೆ ಅನ್ನೋ ಥರದಲ್ಲಿ ಪ್ರೊಜೆಕ್ಟ್ ಮಾಡಿರೋ ಈ ಜಿಲ್ಲಾ ಮಂತ್ರಿಗೆ ಒಂದು ಧಿಕ್ಕಾರ ಅಂತ ನಾನು ಈ ಸಭೆಯಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೀನು ದುಡ್ಡು ಖರೀದಿ ಮಾಡಕ್ ಆಗದೇ ಇಲ್ಲ ಕಣೆ. ನನ್ನ ಜಿಲ್ಲೆ ಜನರ ನೀನು ದುಡ್ಡು ಖರೀದಿ ಮಾಡಕ್ ಸಾಧ್ಯನೇ ಇಲ್ಲ. ಈ ಜಿಲ್ಲೆ ಜನ ಈ ಹಣಕ್ಕೆ ಅಂತ ಬಗ್ಗೋರಲ್ಲ, ಮಾನ ಮರ್ಯಾದೆಗೆ ಬಗ್ಗೋರು, ಸ್ವಾಭಿಮಾನಕ್ಕೆ ಬಗ್ಗೋರು ಅನ್ನುವಂಥದ್ದೊಂದು ಗೊತ್ತಿರಲಿ.